7ರಿಂದ 9ರವರೆಗೆ ತತ್ವಪ್ರಕಾಶಿಕಾ ಪಾಠ ಇರ್ತದೆ. ಅವಶ್ಯವಾಗಿ ಎಲ್ಲರೂ ಬರಬೇಕಾಗಿ ವಿಜ್ಞಾಪನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಮುದೀರಯೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅಂತೇಷು ರೇಮಿರೇ ಧೀರಾಃ ನತೇ ಮಧ್ಯೇಷು ರೇಮಿರೇ. ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಃ ದುಃಖಮಂತರಮಂತಯೋಃ. ಜ್ಞಾನಿಗಳು, ಶಾಸ್ತ್ರಜ್ಞರು, ಅನೇಕ ಮಹನೀಯರ ಉಪದೇಶಗಳನ್ನು ಪಡೆದವರು, ಶುದ್ಧವಾದ ಸತ್ಸಂಪ್ರದಾಯದಿಂದ ವೇದೋಪನಿಷತ್ತುಗಳಿಗೆ, ಇತಿಹಾಸ ಪುರಾಣಗಳಿಗೆ ಸಮ್ಮತವಾದ ದೇವತೆಗಳ ತಾರತಮ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಭಗವಂತನನ್ನು ಸರ್ವೋತ್ತಮನಾಗಿದ್ದಾನೆ ಅಂತ ನಂಬಿದವರು, ತಿಳಿದವರು ಜ್ಞಾನಿಗಳು, ಧೀರರು. ತಮ್ಮ ಬದುಕಿಗಾಗಿ ಯಾವ ತರಹದ ಉಪಾಸನೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು, ಜಪ ಮಾಡಬೇಕು, ಯಾತ್ರೆ ಮಾಡಬೇಕು, ಸೇವೆಗಳನ್ನು ಮಾಡಬೇಕು ಅನ್ನುವುದನ್ನು ಮಾತ್ರ ಕೆಲವರಿಂದ ತಿಳಿದುಕೊಂಡು ಅಷ್ಟನ್ನೇ ಮಾಡಿ ತನ್ನ ಹೊಟ್ಟೆ ತುಂಬಿಕೊಳ್ಳುವ ವಿಚಾರ ಮಾಡುವವರಾಗಲಿ, ಅಥವಾ ಇನ್ನನೇಕ ತನ್ನ ಮನಸ್ಸಿಗೆ ಬರುವ ಕಾರ್ಯಗಳನ್ನು ಮಾಡಿ ಮುಗಿಸಿಕೊಳ್ಳುವ ಯೋಚನೆಯಲ್ಲಿದ್ದಂತಹ ಸಾಮಾನ್ಯ ಜನರು ಏನೋ ಒಂದನ್ನು ಮಾಡಿ ಕೆಲಸ ಮಾಡಿಕೊಂಡರಾಯಿತು ಅನ್ನುವ ದಾರಿಯಲ್ಲಿರ್ತಾರಲ್ಲ, ಅವರು ಧೀರರಲ್ಲ. ನಿಜವಾದ ಶಾಸ್ತ್ರದಿಂದ ಬರುವ ಜ್ಞಾನ, ನಿಜವಾದ ಮಹಾತ್ಮರ ಶುದ್ಧ ಸಂಪ್ರದಾಯದಿಂದ ಬಂದ ಜ್ಞಾನ, ಅಂತಹ ಜ್ಞಾನವನ್ನು ಪಡೆದು ಅದರಲ್ಲಿ ಆನಂದ ಪಡುವವರು ನಿಜವಾದ ಧೀರರು. ಅಂತಹ ಧೀರರು ಅವರು ಕೇವಲ ತನಗೇನು ಕೆಲಸ ಇದೆ, ಯಾವುದೋ ಒಂದು ದೇವತೆಯನ್ನು ಉಪಾಸನೆ ಮಾಡಿದರಾಯಿತು, ತನ್ನ ಕೆಲಸ ಮುಗಿಸಿಕೊಂಡರಾಯಿತು ಅಂತನ್ನುವ ದೃಷ್ಟಿಯಲ್ಲಿ ಬೇರೆ ಬೇರೆ ದೇವತೆಗಳ ಉಪಾಸನೆಯಲ್ಲಿ ಮಾತ್ರ ತೊಡಗೋದಿಲ್ಲ. ಮೂಲದಲ್ಲಿ
ಎಲ್ಲದಕ್ಕೆ ಕಾರಣನಾದಂತಹ ಪರಮಾತ್ಮನನ್ನು ಮರೆಯೋದಿಲ್ಲ. ಅಂತೇಷು ರೇಮಿರೇ ಧೀರಾಃ ನತೇ ಮಧ್ಯೇಷು ರೇಮಿರೇ. ಶ್ರೀಮದಾಚಾರ್ಯರು ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಪ್ರಾರಂಭದೊಳಗೆ ತಿಳಿಸುವಾಗ ತಾರತಮ್ಯ ಅಂತಗತ್ವೇನ, ಪರಮಾತ್ಮನನ್ನು ಹೇಗೆ ತಿಳಿಯಬೇಕು, ಹೇಗೆ ಉಪಾಸನೆ ಮಾಡಬೇಕು ಅಂತ, ಯಾವ ರೀತಿ ದೇವರನ್ನು ಶ್ರೀಮನ್ನಾರಾಯಣನನ್ನು ಉಪಾಸನೆ ಮಾಡಿದರೆ ದೇವರಿಗೆ ಪ್ರೀತಿಯಾಗತ್ತೆ. ದೇವರಿಗೆ ಕೇವಲ ನಮಸ್ಕಾರ ಮಾಡಿದರಲ್ಲ, ಪ್ರದಕ್ಷಿಣೆ ಮಾಡಿದರಲ್ಲ, ವೈಭವದ ನಾನಾ ವಿಧವಾದ ಪದಾರ್ಥಗಳನ್ನು ನೈವೇದ್ಯ ಮಾಡಿದರಲ್ಲ, ಆಭರಣಗಳನ್ನು ಸಮರ್ಪಣೆ ಮಾಡಿದರಲ್ಲ, ಅವನ ಮಹಿಮೆಯನ್ನು ಚೆನ್ನಾಗಿ ತಿಳಿದು ಸ್ನೇಹವನ್ನು ಮಾಡಿದರೆ, ಭಕ್ತಿಯನ್ನು ಮಾಡಿದರೆ ಭಗವಂತನಿಗೆ ಪ್ರೀತಿ. ಭಕ್ತಿ ಇದ್ದಾಗ ಇನ್ನೆಲ್ಲವನ್ನು ಬಿಟ್ಟರೂ ಅಡ್ಡಿ ಇಲ್ಲ, ಪ್ರೀತನಾಗ್ತಾನೆ. ಎಲ್ಲ ಸಾಧನ ಸಲಕರಣೆಗಳಿದ್ದು ಭಕ್ತಿ ಇಲ್ಲದೇ ಇದ್ದರೆ ಪ್ರಸನ್ನನಾಗೋದಿಲ್ಲ, ಪ್ರೀತನಾಗೋದಿಲ್ಲ. ಆ ಭಕ್ತಿ ಭಗವಂತನಲ್ಲಿ ನಾವು ಮಾಡಬೇಕಾದಾಗಲೂ ಕೂಡ ದೇವರು ಸಾಮಾನ್ಯವಾಗಿ ದೊಡ್ಡವ, ನನಗೆ ಉಪಕಾರ ಮಾಡಿದ್ದಾನೆ ಅಂತ ಇಷ್ಟೇ ತಿಳಿದು ಭಕ್ತಿಯನ್ನು ಮಾಡಿದರೆ ಅಂತಹ ಭಕ್ತಿಯಿಂದಲೂ ಪರಮಾತ್ಮ ಪ್ರಸನ್ನನಾಗೋದಿಲ್ಲ. ತಾರತಮ್ಯಾಂತಗತ್ವೇನ, ಎಲ್ಲ ದೇವತೆಗಳ ತಾರತಮ್ಯವನ್ನು ಚೆನ್ನಾಗಿ ತಿಳಿದು ಎಲ್ಲ ದೇವತೆಗಳಿಗಿಂತಲೂ ಉತ್ತಮನಾದವನು ಪರಮಾತ್ಮ ಅಂತ ಸರ್ವೋತ್ತಮತ್ವೇನ ಅವನ ಮಾಹಾತ್ಮ್ಯವನ್ನು ತಿಳಿದುಕೊಂಡ್ರೇನೇ ಪರಮಾತ್ಮನಿಗೆ ಸಂತೋಷ. ಅದೇ ಸತ್ಯ. ಅದನ್ನೇ ತಿಳಿದಾಗ ಪರಮಾತ್ಮನಿಗೆ ಸಂತೋಷ. ಕಾರಣ ಅವನು ಸತ್ಯಪ್ರಿಯ. ಯಾವುದು ಸತ್ಯವೋ ಅದೇ ಭಗವಂತನಿಗೆ ಪ್ರಿಯ. ಅಂತಹ ಸತ್ಯವಾದದ್ದನ್ನೇ ಪ್ರೀತಿಸುವ ಪರಮಾತ್ಮನಿಗೆ ಸತ್ಯವಾದ ಅವನ ಸರ್ವೋತ್ತಮತ್ವವನ್ನು ತಿಳಿದಾಗ ಪ್ರೀತಿಯಾಗತ್ತೆ, ಅದರಿಂದ ಸಂತೋಷ ಪಡ್ತಾನೆ, ಆಗ ಅನುಗ್ರಹ ಮಾಡ್ತಾನೆ. ಹೀಗಾಗಿ ಆ ಭಗವಂತನನ್ನು ಉಳಿದವರಂತೆ ಅವನೂ ಒಬ್ಬ ಬಹಳ ದೊಡ್ಡ ವ್ಯಕ್ತಿ, ನನಗಿಂತ ದೊಡ್ಡವ, ನನಗೆ ಉಪಕಾರ ಮಾಡುವವನು, ಇವನು ಹಾಗೆ ಇನ್ನು ಅನೇಕ ಜನ ಇದ್ದಾರೆ ಅಂತ ಉಳಿದ ದೇವತೆಗಳನ್ನು ಅವನಿಗೆ ಸಮಾನ ಅಂತ ಕಂಡು, ಅಥವಾ ಉಳಿದ ದೇವತೆಗಳೇ ಇವನಿಗಿಂತಲೂ ದೊಡ್ಡವರು ಅಂತ ತಿಳಿದು ತಪ್ಪಾಗಿ ನಾವು ಉಪಾಸನೆ ಮಾಡಿದರೆ ಭಗವಂತನಿಗೆ ಸರ್ವಥಾ ಪ್ರೀತಿ ಇಲ್ಲ, ಸಂತೋಷ ಇಲ್ಲ. ಇಷ್ಟೇ ಅಲ್ಲ, ಮಹಾ ಅನರ್ಥವಿದೆ, ಅನರ್ಥವನ್ನೇ ಕೊಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಸರ್ವೋತ್ತಮತ್ವೇನೇ ತಿಳಿಯಬೇಕು. ಇನ್ನುಳಿದ ದೇವತೆಗಳ ಉಪಾಸನೆ ಮಾಡಬಾರದು, ದೇವತೆಗಳಲ್ಲಿ ಭಕ್ತಿ ಮಾಡಬಾರದು ಅಂತ ಹೇಳಿಲ್ಲ. ಪರಿವಾರತಯ ಗ್ರಾಹ್ಯಾ ಅಪಿ ಹೇಯಾ ಪ್ರಧಾನತಃ. ಎಲ್ಲ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಗೆ ಪರಿವಾರ ದೇವತೆಗಳು, ಪರಮಾತ್ಮನ ಭಕ್ತರು, ಭಗವಂತನ ದಾಸರು, ಪರಮಾತ್ಮನಿಗೆ ಅಧಿಷ್ಠಾನರಾಗಿದ್ದಾರೆ. ಭಗವಂತನ ಪ್ರತಿಮೆ ಇದ್ದಂತೆ ಅವರೆಲ್ಲ ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದದ್ದರಿಂದ ದೇವರಿಗೆ ಪ್ರಿಯರಾದವರನ್ನು ನಾವು ಭಜಿಸಿದರೆ ದೇವರು ನಮ್ಮ ಮೇಲೆ ಪ್ರೀತಿ ಮಾಡುತ್ತಾನೆ ಎನ್ನುವುದಕ್ಕೋಸ್ಕರ ಅವರನ್ನು ಭಜಿಸಬೇಕು. ಆದರೆ ಸರ್ವೋತ್ತಮತ್ವೇನ ಭಜಿಸಬಾರದು. ಈ ತತ್ವವನ್ನು ಚೆನ್ನಾಗಿ ತಿಳಿದು ಯಾರು ಭಜನೆ ಮಾಡ್ತಾರಲ್ಲ, ಉಪಾಸನೆ ಮಾಡ್ತಾರಲ್ಲ, ಅವರು ನಿಜವಾದ ಧೀರರು. ಅಂತೇಷು ರೇಮಿರೇ ಧೀರಾಹ. ಅಂತೇಷು ರೇಮಿರೇ ಅಂದರೆ ಅಂತದಲ್ಲಿ, ತಾರತಮ್ಯದ ಅಂತದಲ್ಲಿ, ಕೊನೆಯಲ್ಲಿ ಇರುವಂತಹ ಏನು ಭಗವಂತ ಇದ್ದಾನೆ ಅವನು ಅಂತ. ಅಂತೆ ಸ್ಥಿತತ್ವಾದ ಅಂತಹ ಜ್ಞಾನ ಬೇಕಾಗಿದೆ. ಜ್ಞಾನಕ್ಕಾಗಿ ಗುರುಗಳ ಅನುಗ್ರಹ ಬೇಕು, ಪರಮಗುರುಗಳ ಅನುಗ್ರಹ ಬೇಕು, ಗುರು ಪರಂಪರೆಯ ಅನುಗ್ರಹ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹ, ಸರಸ್ವತಿ, ಭಾರತೀಯರು, ವಾಯುದೇವರು, ಬ್ರಹ್ಮದೇವರು, ವಾಂಗ್ಮನಸ ದೇವತೆಯಾದ ಮಹಾಲಕ್ಷ್ಮಿ ಎಲ್ಲರ ಅನುಗ್ರಹವೂ ಬೇಕು, ಇಲ್ಲ ಅಂತಲ್ಲ. ಅವರೆಲ್ಲರ ನಮಸ್ಕಾರವನ್ನು ಹೇಳಿದ್ದಾರೆ, ಪೂಜೆಯನ್ನು ಹೇಳಿದ್ದಾರೆ, ಉಪಾಸನೆಯನ್ನು ಹೇಳಿದ್ದಾರೆ. ಆದರೆ ಕೊನೆಗೆ ಅಂತದಲ್ಲಿ, ಈ ತಾರತಮ್ಯದ ಕೊನೆಯಲ್ಲಿ ನಾವು ಯಾರನ್ನು ಭಜಿಸಬೇಕು? ಜ್ಞಾನಪ್ರದನಾದ ವೇದವ್ಯಾಸ, ಹಯಗ್ರೀವ ರೂಪಿಯಾದ ವೇದವ್ಯಾಸ ರೂಪಿಯಾದ ಪರಮಾತ್ಮ ಇದ್ದಾನೆ. ಜ್ಞಾನ ಕೊಡುವುದಕ್ಕೆ ಅಂತೆ ಮೀಸಲಾದಂತಹ ರೂಪ.
ಇದು ನಮ್ಮೆಲ್ಲರ ಮೇಲೆ ದೇವರಿಟ್ಟ ಕಾರುಣ್ಯ, ನಮಗೆಲ್ಲ ಸಿಕ್ಕ ದೊಡ್ಡ ಸೌಭಾಗ್ಯ ಇದು. ಯಾವ ಅಪೇಕ್ಷೆ ಇದೆ ಅದಕ್ಕೆ ತಕ್ಕಂತೆ ಪರಮಾತ್ಮ ಒಂದು ತನ್ನ ರೂಪವನ್ನೇ ಇಟ್ಟಿದ್ದಾನೆ, ಅದಕ್ಕಾಗಿ ಮೀಸಲಿಟ್ಟಿದ್ದಾನೆ. ದೇವರಿಗೆ ಒಂದೇ ರೂಪದಿಂದ ಎಲ್ಲ ಕಾರ್ಯ ಮಾಡುವ ಶಕ್ತಿ ಸಾಮರ್ಥ್ಯಗಳಿವೆ. ಆದರೂ ಭಗವಂತನ ಇಚ್ಛೆ, ಅವನ ಸಂಕಲ್ಪ, ಅವನ ವೈಭವ, ಆ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳಿರೋದರಿಂದ ಅದರ ವಿರಾಟ್ ರೂಪವನ್ನು ಪರಮಾತ್ಮ ತೋರಿಸ್ತಾನೆ ಈ ಪ್ರಪಂಚದೊಳಗೆ ಅನಂತ ರೂಪಗಳನ್ನು ತೆಗೆದುಕೊಂಡು. ಹೀಗಾಗಿ ಜ್ಞಾನಕ್ಕಾಗಿ ನಾನು ಯಾರನ್ನು ಭಜಿಸಬೇಕು ಅಂದರೆ ನನ್ನ ಗುರುಗಳನ್ನು ಆರಂಭ ಮಾಡಿಕೊಂಡು ಲಕ್ಷ್ಮೀದೇವಿಯವರೆಗೆ ಎಲ್ಲರನ್ನೂ ಭಜಿಸಲೇಬೇಕು. ಆದರೆ ಸರ್ವೋತ್ತಮತ್ವೇನ ಈ ಎಲ್ಲ ದೇವತೆಗಳಿಗೂ ಗುರುಗಳಿಗೂ ಶಕ್ತಿಯನ್ನು ಕೊಟ್ಟು ಅವರಿಗೂ ಜ್ಞಾನವನ್ನು ಕೊಟ್ಟು ಅವರ ಜ್ಞಾನವನ್ನು ನನಗೆ ಕೊಡಿಸುವವ ಪರಮಾತ್ಮ ನಾರಾಯಣ ವೇದವ್ಯಾಸ ರೂಪದಿಂದ ಅಂತ ಆ ವ್ಯಾಸರೂಪಿಯಾದ ಪರಮಾತ್ಮನನ್ನು ನಾವು ಭಜಿಸಬೇಕು. ಎಂತಹ ತತ್ವವನ್ನು ನಾವು ತಿಳಿಯಬೇಕು ಅಂತಾದರೂ ವೇದವ್ಯಾಸ ದೇವರ ಅನುಗ್ರಹದಿಂದ ಆ ತತ್ವವನ್ನು ತಿಳಿಯಬಹುದು, ನಮ್ಮ ಯೋಗ್ಯತೆ ಇದ್ದಷ್ಟು. ಅಷ್ಟೇ ಭಕ್ತಿ ಮಾಡಲಿಕ್ಕೆ ನಮಗೆ ಬರುತ್ತೆ, ಅಷ್ಟೇ ಅವರು ತಿಳಿಸಿಕೊಡ್ತಾರೆ. ಆದರೆ ನಮ್ಮ ಭಕ್ತಿ ಇದ್ದಷ್ಟು ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿದರೆ, ಮಾಡಿದ ಭಕ್ತಿಗೆ ವಂಚನೆ ಇಲ್ಲದೇ ಇದ್ದಂತೆ ಅದಕ್ಕೆ ತಕ್ಕ ಶುದ್ಧವಾದ ಜ್ಞಾನವನ್ನು ವೇದವ್ಯಾಸ ದೇವರು ಕರುಣಿಸುವುದರಲ್ಲಿ ಸಂಶಯವಿಲ್ಲ. ಜ್ಞಾನ ಇದೆ, ಬಂದ ಜ್ಞಾನಕ್ಕೆ ತಕ್ಕಂತೆ ಎರಡು ಮಾತುಗಳನ್ನಾಡಬೇಕು. ಮಾತು ಹೊರಗೆ ಬರಬೇಕು. ಬಂದ ಮಾತಿನಿಂದ ಸ್ವಲ್ಪ ತತ್ವಬೋಧ ಕೇಳುವವರಿಗೆ ಆಗಬೇಕು, ಸಾರ್ಥಕವಾಗಬೇಕು ಜ್ಞಾನ. ಅಂತಹ ಉತ್ತಮವಾದ ವಕ್ತೃತ್ವವನ್ನು ಪಡೆಯಬೇಕು ಅಂತ ಅಪೇಕ್ಷೆ ಇದೆ. ವಾಗಭಿಮಾನಿ ದೇವತೆಗಳು ಅಗ್ನಿದೇವರು, ಉಮಾದೇವಿ, ಉಮಾವೈ ವಾಕ್ ಸಮುದ್ದಿಷ್ಟ, ಅಗ್ನಿದೇವರಿಗೂ ಪ್ರೇರಕಳಾಗಿ ಉಮಾದೇವಿ ಇದ್ದಾಳೆ. ಅಂತಹ ಉಮಾದೇವಿಗೂ ಪ್ರೇರಕರಾಗಿ ರುದ್ರದೇವರಿದ್ದಾರೆ, ಸರಸ್ವತಿ ಭಾರತೀಯರು, ವಾಯುದೇವರು, ಬ್ರಹ್ಮದೇವರು, ಲಕ್ಷ್ಮೀದೇವಿ ವಾಂಗ್ಮನಸ ದೇವತೆ, ಮತ್ತು ಆ ಲಕ್ಷ್ಮೀದೇವಿಗೂ ಪ್ರೇರಕನಾಗಿ ಹಯಗ್ರೀವ ರೂಪಿಯಾದ ಪರಮಾತ್ಮ ಇದ್ದಾನೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ ಅಂತ ವಾದಿರಾಜ ಶ್ರೀಪಾದಂಗಳವರು ತಿಳಿಸಿದಂತೆ ಹಯಗ್ರೀವ ರೂಪಿಯಾದ ಪರಮಾತ್ಮನ ಅನುಗ್ರಹವನ್ನು ನಾವು ಪಡೆದುಕೊಂಡರೆ ಉತ್ತಮವಾದಂತಹ ವಾಣಿ, ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ವಾಣಿ. ದೇವರ ಮಹಿಮೆ ಇಲ್ಲದೆ ಇನ್ನುಳಿದ ಆಡಂಬರಗಳನ್ನು ಮಾತ್ರ ತುಂಬಿಕೊಂಡ ವಾಣಿ ಅದು ಎಷ್ಟೇ ಕೇಳುವುದಕ್ಕೆ ಇಂಪಾಗಿದ್ದರೂ ಚೆನ್ನಾಗಿದ್ದರೂ ಅದು ಜ್ಞಾನಿಗಳ ದೃಷ್ಟಿಯಲ್ಲಿ, ಶಾಸ್ತ್ರದ ದೃಷ್ಟಿಯಲ್ಲಿ ಉತ್ತಮವಾದ ವಾಣಿ ಅಲ್ಲ. ಅದು ಸವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ. ಸಾಹಿತ್ಯದ ಅಲಂಕಾರ ಆಡಂಬರ ಏನಿಲ್ಲದೆ ಇದ್ದರೂ ವಿಷ್ಣು ಭಕ್ತಿಯನ್ನು ಹುಟ್ಟಿಸುವ ವಾಣಿಯಾಗಿದ್ದರೆ ಅದು ಶ್ರೇಷ್ಠವಾದ ವಾಣಿ. ಅದಿಲ್ಲದೇ ಇದ್ದರೆ ತದ್ವಾಯಸಂ ತೀರ್ಥಮುಷಂತಿ ಮಾನಸಾಹ ನಯತ್ರ ಹಂಸಾನ್ಯಪತನ್ಮಿಮಂಕ್ಷಯ. ಅಂತಹ ಶ್ರೇಷ್ಠವಾದ ವಾಣಿ ಭಗವಂತನ ಮಹಿಮೆಯನ್ನೂ ತಿಳಿಸ್ತಾ ಸಾಹಿತ್ಯದ ಅಲಂಕಾರಗಳಿಂದಲೂ ಕೂಡಿದಂತಹ ವಾಕ್ಯಗಳಾಗಿದ್ದರೆ ಅದು ಇನ್ನೂ ವಿಶೇಷವಾಗಿ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತದೆ. ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ. ಶ್ರೀಮದ್ಭಾಗವತದಲ್ಲಿ ಪ್ರಾರ್ಥನೆ ಉಂಟು. ಯಾದವಾರ್ಯರು ವ್ಯಾಖ್ಯಾನ ಮಾಡುವಾಗ ಹೇಳುತ್ತಾರೆ, ಸಾಹಿತ್ಯಶಾಸ್ತ್ರ ಪ್ರಸಿದ್ಧ ಅಲಂಕಾರಯುಕ್ತಾಂ ಕುರು ಅಂತ. ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ ಅಂತ. ಅಂತಹ ಶಾಸ್ತ್ರೀಯವಾದ ಕಾವ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಅಲಂಕಾರಗಳಿಂದಲೂ ಕೂಡಿದ, ಭಗವಂತನ ಮಹಿಮೆಯಿಂದಲೂ ಕೂಡಿದ ಶ್ರೇಷ್ಠವಾದ ಮನಸ್ಸಿಗೆ ಮುಟ್ಟುವ ವಾಣಿ ನಮ್ಮದಾಗಬೇಕು ಅಂದರೆ ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ಭಜಿಸಬೇಕು. ಹಯಗ್ರೀವನನ್ನು ಮರೆತು ನನಗೆ ವಾಕ್ಶಕ್ತಿ ಬೇಕು ಅಂತ ಕೇವಲ ಬೇರೆ ದೇವತೆಗಳನ್ನು ಮಾತ್ರ ನಾವು ಭಜಿಸ್ತೇವೆ, ಅಥವಾ ದೇವತೆಗಳನ್ನೇ ಭಜಿಸದೆ ಇನ್ನೇನನ್ನೋ ಭಜಿಸ್ತೇವೆ, ಇನ್ಯಾವುದೋ ಉಪಾಸನೆಗಳನ್ನು ಕ್ಷುದ್ರವಾದವುಗಳನ್ನು ಮಾಡ್ತೇವೆ, ಅದರಿಂದ ಒಳ್ಳೆಯ ಮಾತನ್ನು ಪಡೆದು ಜನರನ್ನು ವಶೀಕರಣ ಮಾಡಿಕೊಳ್ಳುತ್ತೆ ಎನ್ನುವಂತಹ ಪ್ರವೃತ್ತಿ
ಇದು ಸರಿಯಾದ ಪ್ರವೃತ್ತಿ ಅಲ್ಲ. ಅಂತೇಷು ರೇಮಿರೇ ಧೀರಾಹ, ಅದಕ್ಕಾಗಿ ಬಹುವಚನ. ಜ್ಞಾನ ಬೇಕು, ಅದನ್ನು ಕೊಡುವ ದೇವತೆಗಳ ತಾರತಮ್ಯದ ಅಂತದಲ್ಲಿರುವ ವೇದವ್ಯಾಸ ದೇವರು. ಉತ್ತಮವಾದ ವಕ್ತೃತ್ವ ಬೇಕು, ಅದನ್ನು ನೀಡುವ ದೇವತೆಗಳ ತಾರತಮ್ಯದ ಕೊನೆಗೆ ಇರುವಂತಹ ಹಯಗ್ರೀವ ದೇವರು. ಉತ್ತಮವಾದ ಆರೋಗ್ಯ ಬೇಕು, ಆರೋಗ್ಯವನ್ನು ಕೊಡುವಂತಹ ದೇವತೆಗಳು ಅಶ್ವಿ ದೇವತೆಗಳು, ಅವರು ಆರೋಗ್ಯವನ್ನು ಕೊಡ್ತಾರೆ. ದೇವಲೋಕದ ವೈದ್ಯರು, ಅವರಿಗೂ ಪೂಜ್ಯನಾಗಿ ವರುಣ ಉತ್ತಮವಾದ ಆರೋಗ್ಯವನ್ನು ಕೊಡ್ತಾನೆ. ಅಪ್ಸುಮೇ ಸೋಮೋ ಅಬ್ರವೀದ್ ಅಂತರ ವಿಶ್ವಾನಿ ಭೇಷಜ. ಅಂತಹ ಉತ್ತಮವಾದ ಆರೋಗ್ಯವನ್ನು ನೀರಿನ ಮೂಲಕವಾಗಿ ಕೊಡುವ, ನೀರಿನಲ್ಲಿ ಎಲ್ಲ ಔಷಧಿ ಗುಣಗಳನ್ನು ತುಂಬಿಟ್ಟು ಅಂತಹ ಜಲತತ್ವಕ್ಕೆ ನಿಯಾಮಕನಾಗಿ ನಿಂತ ವರುಣ. ತಟಿದುಪರಿ ಮುಕ್ತಾಮಯೋ ರಾಜತೆ, ಅವನ ಲೋಕದಲ್ಲಿ ಯಾವ ಆಮಯವೇ ಇಲ್ಲಂತೆ, ರೋಗಗಳೇ ಇಲ್ಲ ಅಂತ ಭಾಷ್ಯದಲ್ಲಿ ಶ್ರುತಿಯನ್ನು ಉದಾಹರಣೆ ಮಾಡಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ತಟಿಲ್ಲೋಕದ ಮೇಲೆ ವರುಣಲೋಕ ಅದು ಹೇಗಿದೆ ಅಂದರೆ ತಟಿದುಪರಿ ಮುಕ್ತಾಮಯೋ ವಿರಾಜತೆ. ಎರಡರ್ಥ ಮಾಡಿದ್ದಾರೆ. ಮುತ್ತರತ್ನಗಳಿಂದ ಖಚಿತವಾದದ್ದು ಅಂತ ಮುಕ್ತಾಮಯ ಅಥವಾ ಮುಕ್ತ ಆಮಯ. ಮುಕ್ತಾಮಯೋ ವಿರಾಜತೆ, ಯಾವ ರೋಗ ರುಜಿನಗಳಿಲ್ಲದೆ ಇರುವಂತೆ ವರುಣದೇವರು 13ನೆಯ ಕಕ್ಷೆಯಲ್ಲಿ ಬಂದು, ಅದರ ಮೇಲೆ 12ನೆಯ ಕಕ್ಷೆಯಲ್ಲಿ ಬರುವ ಸೂರ್ಯ ಆರೋಗ್ಯಂ ಭಾಸ್ಕರಾದಿಚ್ಛೇ, ಉತ್ತಮವಾದ ಆರೋಗ್ಯವನ್ನು ಕೊಡುವಂತಹ ದೇವತೆ ಸೂರ್ಯ. ಆ ಸೌರಶಕ್ತಿಯಲ್ಲಿ ಎಲ್ಲ ರೋಗಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ. ಆ ಸೂರ್ಯನಿಗೂ ಪ್ರೇರಕರಾಗಿ ಒಳಗೆ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣದೇವರು, ಅವರಲ್ಲಿ ಅಂತರ್ಯಾಮಿಯಾಗಿ ಧನ್ವಂತರಿ. ಆರೋಗ್ಯ ಬೇಕು, ಈ ಎಲ್ಲ ದೇವತೆಗಳನ್ನು ಭಜಿಸಿದರೂ ಸರ್ವಾಂತರ್ಯಾಮಿತ್ವೇನ ಸರ್ವೋತ್ತಮತ್ವೇನ ಧನ್ವಂತರಿಯನ್ನು ಭಜಿಸಬೇಕು. ಆರೋಗ್ಯವನ್ನು ಪಡೆಯುವುದಕ್ಕೆ ಧನ್ವಂತರಿಯನ್ನು ಮರೆತು ಉಳಿದ ದೇವತೆಗಳನ್ನು ಮಾತ್ರ ಭಜಿಸಿ, ಯಾರನ್ನೂ ಭಜಿಸದೆ ಕೇವಲ ಲೌಕಿಕ ಉಪಾಯಗಳನ್ನು ಮಾಡಿ, ಲೌಕಿಕ ಉಪಾಯಗಳನ್ನು ಔಷಧೋಪಚಾರಗಳನ್ನು ಮಾಡಬಾರದು ಅಂತಲ್ಲ, ಔಷಧೋಪಚಾರಗಳನ್ನು ಮಾಡಬೇಕು. ಆದರೆ ಆ ಎಲ್ಲ ಔಷಧಗಳಲ್ಲಿ ಔಷಧವನ್ನು ಕೊಡುವ ವೈದ್ಯರಲ್ಲಿ ಭಗವಂತನಿದ್ದಾನೆ. ಈ ಅನುಸಂಧಾನ ಮಾಡಿದರೆ ಉತ್ತಮವಾದ ಆರೋಗ್ಯವೂ ಬರ್ತದೆ, ಪುಣ್ಯವೂ ಬರ್ತದೆ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಪ್ರತಿಯೊಂದು ಔಷಧಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ಎಲ್ಲರಿಗೂ ಪ್ರೇರಕರಾಗಿ ಮುಖ್ಯಪ್ರಾಣದೇವರು, ಅವರಿಗೂ ಪ್ರೇರಕನಾಗಿ ಭಗವಂತನಿದ್ದಾನೆ ಧನ್ವಂತರಿ. ಆ ಚಿಂತನವನ್ನು ಮಾಡದೆ ಔಷಧವನ್ನು ಸ್ವೀಕಾರ ಮಾಡುವಂತಿಲ್ಲ. ಔಷಧಂ ಜಗತಃ ಸೇತು, ಔಷಧದೊಳಗೆ ಪರಮಾತ್ಮ ಔಷಧ ಎಂಬ ಹೆಸರಿನಿಂದಲೇ ಇದ್ದಾನೆ. ಉಷಧಾಹೆ ಅಂತ, ಯಾರಿಗೆ ನಾನಾ ವಿಧವಾದ ರೋಗಗಳಿಂದ ನಾನಾ ವಿಧವಾದ ತಾಪಗಳಾಗಿವೆ, ಉಷ್ಟರಾಗಿದ್ದಾರೆ, ತಪ್ತರಾಗಿದ್ದಾರೆ, ಅಂಥವರಿಗೆ ಆಶ್ರಯನಾದದ್ದರಿಂದ ಪರಮಾತ್ಮನಿಗೆ ಔಷಧಿ ಅಂತಾರೆ. ಉಷ್ಟಾನಾಂ ನಿಧಿ. ಆ ಉಷ್ಟರಾದ, ತಪ್ತರಾದ, ಸಂತಪ್ತರಾದ ಜನರಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ. ಅಂಥವರಿಗೂ ಬಂದ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೆ ಪ್ರೇರಕನಾಗಿ ನಿಂತಿದ್ದಾನೆ ಎನ್ನುವುದಕ್ಕೋಸ್ಕರನೇ ಅವನನ್ನು ಔಷಧ ಎಂಬುದಾಗಿ ಕರೆಯೋದು. ವೈದ್ಯರೊಳಗೂ ಇದ್ದಾನೆ. ವೇದ್ಯೋ ವೈದ್ಯ ಸದಾ ಯೋಗಿ. ಅಲ್ಲ, ಅವನು ವೈದ್ಯನಾಗಿರಬಹುದು, ನಾವು ಹೋದಾಗ ಸರಿಯಾಗಿ ನಮ್ಮನ್ನು ಮಾತಾಡಿಸ್ಬೇಕು, ಅಪಾಯಿಂಟ್ಮೆಂಟ್ ಕೊಡಬೇಕು. ಸಾಮಾನ್ಯ ವೈದ್ಯರು ಅಂದ್ರೇ ಸ್ವಲ್ಪ ಹೆಸರು ಬಂತು ಅಂದರೆ ಸಾಕು, ಸಾವಿರಾರು ಜನ ಇರ್ತಾರೆ. ನಮಗೆ ಭೇಟಿಯಾಗಬೇಕು ಅಂದರೆ ಒಂದು ದಿವಸಕ್ಕಾಗೋದಿಲ್ಲ, 4-6 ದಿವಸಗಳ ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕಾಗತ್ತೆ. ಇನ್ನು ದೇವರಿಗಂತೂ ಇಡೀ ವಿಶ್ವದ ಜವಾಬ್ದಾರಿ. ಅಷ್ಟೆಲ್ಲ ಜನರ ನಂತರ ನನ್ನ ಪಾಳಿ ಬರೋದು ಅಂದರೆ ಬದುಕಿ ಅಲ್ಲ, ಸತ್ತ ಮೇಲೆ ಹೋಗಬೇಕಾಗತ್ತೆ. ಅಂತಹ ಪ್ರಸಂಗ ಬಂದೀತು. ನಾನು ಧನ್ವಂತರಿಯ ಹತ್ತಿರ, ವೈದ್ಯರ ಹತ್ತಿರ, ಪರಮಾತ್ಮನ ಹತ್ತಿರ ಹೋಗೋದು ಹೇಗೆ, ಅವನಿಂದ ಅನುಗ್ರಹ ಪಡೆಯೋದು ಹೇಗೆ ಅಂತ ಅನ್ಕೋಬೇಡ. ವೇದ್ಯೋ ವೈದ್ಯ, ಮೊದಲನೇದ್ದು ಅವನನ್ನು ನೋಡಲಿಕ್ಕೆ ಸಿಗೋದಿಲ್ಲ ಅಂತ ಅನಬೇಡಿ. ವೇದ್ಯ ವೈದ್ಯ, ಬೇಗನೆ ನೋಡ್ಲಿಕ್ಕೆ ಸಿಗ್ತಾನೆ. ವೇದ್ಯ ವೈದ್ಯ ಅವನು, ಅವೇದ್ಯ ವೈದ್ಯನಲ್ಲ. ವೇದ್ಯೋ ವೈದ್ಯ, ದೂರದಿಂದ ನೋಡ್ಲಿಕ್ಕೆ ಸಿಗ್ತಾನೆ. ಯಾರ್ಯಾರ್ದೋ ಕೈ ಹಿಡಿತಾನೆ, ಯಾರಿಗೋ ಔಷಧ ಕೊಡ್ತಿರ್ತಾನೆ. ನಮಗೆ ಸಿಗಬೇಕಲ್ಲ, ಸದಾ ಯೋಗಿ. ಅವನ ಯೋಗ ನಿಮಗೆ ಯಾವಾಗಲೂ ಆಗತ್ತೆ. ಅವನಿಗೋಸ್ಕರವಾಗಿ ಕಾಯಬೇಕು ಅಂತ ತಿಳ್ಕೋಬೇಡಿ.
ಅವನ ಹತ್ರ ಹೋಗ್ಲಿಕ್ಕೆ ಕಾಯಿನೂ ಬೇಕಾಗಿಲ್ಲ, ಅವನಿಗಾಗಿ ಕಾಯಬೇಕು ಆಗಿಲ್ಲ. ಬೇಗ ಸಿಗ್ತಾನೆ ಅನ್ನೋದಕ್ಕೋಸ್ಕರ ನಿಮ್ಮ ಮೈ ಬಹಳ ಹೊತ್ತು ಕಾಯಬೇಕು ಆಗಿಲ್ಲ, ಲಘೂನೇ ತಣ್ಣಗಾಗ್ತದೆ, ಜ್ವರದ ಉಪಶಮನ ಆಗ್ತದೆ. ಆ ವೈದ್ಯನನ್ನು ಭಜಿಸಿ. ವೇದ್ಯೋ ವೈದ್ಯ ಸದಾ ಯೋಗಿ, ಯಾವಾಗಾದರೂ ಸಿಗ್ತಾನೆ ಅಂತಹ ವೈದ್ಯ. ಇದು ಅಂತಸ್ಥಿತರಿವರಲ್ಲ. ಬರೀ ಅಂತಸ್ತುಗಳಲ್ಲಿದ್ದವ ವೈದ್ಯರನ್ನು ಭಜಿಸಬೇಡಿ. ದೊಡ್ಡ ದೊಡ್ಡ ಅಂತಸ್ತುಗಳಲ್ಲಿದ್ದ ವೈದ್ಯರನ್ನು ಭಜಿಸುವುದು ಬೇಡ. ಅಂತಸ್ಥನಾದ, ಎರಡು ರೀತಿಯ ಅಂತಸ್ಥ. ಅಂತಸ್ಥನಾದ ಒಳಗಿರುವ, ಅಂತಸ್ಥನಾದ ತಾರತಮ್ಯದ ಅಂತದಲ್ಲಿ ನಿಂತ ಈ ಎಲ್ಲ ಭಗವಂತನ ರೂಪಗಳಿವೆಯಲ್ಲ, ಇವುಗಳೆಲ್ಲ ಅಂತಗಳು. ಅಂತೇಷು ತಾರತಮ್ಯಾಂತಗೇಷು ಭಗವದ್ರೂಪೇಶು ರೇಮಿರೇ ಧೀರಾಃ ನತೆ ಕೇವಲಂ ಇತಿ ಶೇಷಃ. ಕೇವಲಂ ಮಧ್ಯೇಶು ನ ರೇಮಿರೆ. ಬರೀ ಮಧ್ಯದೊಳಗಿರುವ ದೇವತೆಗಳಲ್ಲಿ ಅವರು ಆಸಕ್ತರಾಗಲಿಲ್ಲ, ಆಗೋದಿಲ್ಲ, ಆಗಲೇಬಾರದು ಅಂತಲ್ಲ. ಕೇವಲಂ ಕೇವಲಂ ಮಧ್ಯೇಶು ನ ರೇಮಿರೆ ಅಂತೇಷು ರೇಮಿರೆ ಧೀರಾಃ ನತೆ ಮಧ್ಯೇಶು ರೇಮಿರೆ ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಹು. ಕೊನೆಗೂ ಆ ತಾರತಮ್ಯ ಹಂತದಲ್ಲಿರುವ ಪರಮಾತ್ಮನನ್ನು ಭಜಿಸಿದರೆ ಮಾತ್ರ ಸ್ಥಿರವಾದ ಶಾಶ್ವತವಾದ ಸುಖ ಸಿಗತ್ತೆ. ಬರೀ ಆರೋಗ್ಯ, ಬರೀ ವಕ್ತೃತ್ವ, ಬರೀ ಜ್ಞಾನ, ಬರೀ ಸೌಭಾಗ್ಯ ಸಮೃದ್ಧಿ ಸಿಗೋದಲ್ಲ, ಮೋಕ್ಷವೇ ಸಿಗತ್ತೆ. ಆ ಭಗವಂತನನ್ನು ನಿಷ್ಕಾಮವಾಗಿ ಭಜಿಸಿದರೆ ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಹು ದುಃಖಂ ಅಂತರಮಂತಯೋ. ಆ ಕೇವಲ, ಅಲ್ಲಿಯೂ ಕೇವಲ ಶಬ್ದ, ಕೇವಲ ಮಧ್ಯದಲ್ಲಿರುವ ದೇವತೆಗಳನ್ನು ಭಜಿಸಿದರೆ, ಸರ್ವೋತ್ತಮನಾದ ಪರಮಾತ್ಮನನ್ನು ಭಜಿಸದೇ ಇದ್ದರೆ ದುಃಖವಾದೀತು, ನರಕಾದ್ಯನರ್ಥವಾದೀತು. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಕುರ್ಯುರು ವಿಷ್ಣಾವಪಿ ದ್ವೇಷಂ. ದೇವತೆಗಳ ಅವಮಾನ ಮಾಡಿದರೆ ದೇವತೆಗಳು ಭಗವಂತನಲ್ಲಿ ಭಕ್ತಿ ಉಂಟಾಗುವಂತೆ ಮಾಡೋದಿಲ್ಲ. ಇದಕ್ಕೆ ವಿಪರೀತವಾಗಿ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡದೆ ಬರೀ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡಿದರೂ ದೇವತೆಗಳು ಸಹನ ಮಾಡೋದಿಲ್ಲ. ಈ ಪ್ರೀತಿ ಮಕ್ಕಳಲ್ಲಿದೆ. ತಂದೆಯಾದ ಸರ್ವೋತ್ತಮನಾದ ಪರಮಾತ್ಮನನ್ನು ಭಕ್ತಿಯಿಂದ ಭಜಿಸಿದರೇನೇ ದೇವತೆಗಳು ಒಲಿತಾರೆ. ದೇವತೆಗಳನ್ನು ಅವರ ತಾರತಮ್ಯಕ್ಕನುಗುಣವಾಗಿ ಭಜಿಸಿದರೇನೇ ದೇವರು ಒಲಿತಾನೆ. ಎರಡನ್ನೂ ಮಾಡಬೇಕು. ದೇವತೆಗಳನ್ನೂ ತಾರತಮ್ಯ ಕ್ರಮದಲ್ಲಿ ಭಜಿಸಬೇಕು, ಸರ್ವೋತ್ತಮತ್ವೇನ ಪರಮಾತ್ಮನನ್ನು ಭಜಿಸಬೇಕು. ಕೇವಲ ದೇವತೆಗಳನ್ನು ಮಾತ್ರ ಭಜಿಸಿದರೆ, ಅಂತರ ಮಧ್ಯದೊಳಗಿರುವ ದೇವತೆಗಳನ್ನು ಮಾತ್ರ ಭಜಿಸಿದರೆ ದುಃಖಂ, ಅದರಿಂದ ಅನರ್ಥವೇ ಆದೀತು. ಸರ್ವಧರ್ಮಾರ್ಣವೋಪಿ ಅಂತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಶ್ರೀಮದಾಚಾರ್ಯರು ಕಂಸವಧದ ಪ್ರಸಂಗದಲ್ಲಿ ಎಲ್ಲ ದೇವತೆಗಳಲ್ಲಿ ಭಕ್ತಿ ಮಾಡಿ, ಆ ಶಬ್ದ ಎಷ್ಟು ದೊಡ್ಡ ಶಬ್ದ ಹಾಕ್ತಾರೆ ನೋಡ್ರಿ, ಅರ್ಣವ ಸಮುದ್ರ ಅಂತ. ಅಂದರೆ ಬೈಯುವಾಗಲೂ ಬಿರುದು ಕೊಟ್ಟು ಬೈದಂತಹ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ನಿಮಗೆ ನರಕ ಆಗ್ತದೆ, ತಮಸ್ಸಾಗ್ತದೆ ಅಂತ ಬೈಯುವಾಗ ಕೈಯಲ್ಲಿ ಏನೋ ತಗೊಂಡು ಹೊಡೆದು ಬೈಯೋದಲ್ಲ, ಬಿರುದು ಕೊಟ್ಟು ಬೈತಾರೆ. ಸರ್ವಧರ್ಮಾರ್ಣವೋಪಿ, ಧರ್ಮಾರ್ಣವ ಅಂತನಿಸಿಕೊಂಡ ವ್ಯಕ್ತಿಯೂ ಕೂಡ ಧರ್ಮಸಾಗರ, ಸಾವಿರಾರು ಧರ್ಮಗಳ ಆಚರಣೆಯನ್ನು ಮಾಡ್ತಾನೆ, ಒಂದೇ ಒಂದಿಲ್ಲ ವಿಷ್ಣು ಭಕ್ತಿ ಇಲ್ಲ ಅಂತಾದರೆ ಅವನಿಗೆ ನರಕವೇ ಅನರ್ಥವೇ ಅಂತಾರೆ. ದುಃಖಂ ಅಂತರಮಂತಯೋ ಅಲ್ಲ, ಅಲ್ಲಿ ಅಂತಯೋಹೋ ಅಂದರೆ ಧರ್ಮ ಮೋಕ್ಷ ಎರಡಂತ, ಅವೆರಡರ ಮಧ್ಯ ಅಂದರೆ ಅರ್ಥ ಕಾಮ. ಇಲ್ಲಿ ಅಂತಯೋಹೋ ಯಾರು? ಎರಡು ಅಂತಗಳು ಯಾವುದು? ಈಚೆ ಆಚೆ. ಈಚೆ ದೇವರಿದ್ದಾನೆ ಸರ್ವೋತ್ತಮ, ಈ ಕಡೆಗೆ ಯಾರು ಭಜಿಸಬೇಕು ದೇವರನ್ನು? ನಾನು ತಾನೇ ದೇವರನ್ನು ಭಜಿಸಬೇಕು. ಹಾಗಾದರೆ ನಾನು ದೇವರು ಇಬ್ಬರು ನಿಂತಿದ್ದೇವೆ. ನನ್ನ ಕೆಳಗಿದ್ದವ ನನಗೆ ಸಂಬಂಧ ಇಲ್ಲ, ಅವರನ್ನು ನಾನು ಯಾಕೆ ಭಜಿಸಬೇಕು? ನಾನೇನಿದ್ದರೂ ಭಜಿಸೋದು ನನಗಿಂತಲೂ ಉತ್ತಮರನ್ನು. ಹಾಗಾದರೆ ನಾನು ಒಂದು ದಂಡೆಗೆ, ಇನ್ನೊಂದು ದಂಡೆಗೆ ದೇವರಿದ್ದಾನೆ. ಅಂತಯೋಹೋ ದೇವರು ಹಾಗೂ ನಾನು ಇವೆರಡರ ಮಧ್ಯದಲ್ಲಿದ್ದವರೇನು ಬೇರೆಯವರಿದ್ದಾರಲ್ಲ ಅವರನ್ನು ಮಾತ್ರ ಭಜಿಸಿ ಕೊನೆಗಿದ್ದ ದೇವರನ್ನು ಭಜಿಸದೇ ಇದ್ದರೆ ಆಗ ಅದು ದುಃಖ ಸಾಧನವಾದೀತು. ಆ ರೀತಿ ಕೇವಲ ಇತರ ದೇವತೆಗಳ ಉಪಾಸನೆ ಮಾಡಬಾರದು. ತಾರತಮ್ಯ ಕ್ರಮದಲ್ಲಿ ಅವರ ಉಪಾಸನೆ ಮಾಡಿ ಸರ್ವೋತ್ತಮತ್ವೇನ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಯಾವುದೇ ಅಪೇಕ್ಷೆ ಇರಲಿ. ಅಕಾಮಃ ಸರ್ವಕಾಮೋಮ ಮೋಕ್ಷಕಾಮಃ ಉದಾರಧೀಹಿ. ಅಕಾಮಃ ಯಾವ ಕಾಮನೆಗಳೂ ಇಲ್ಲ. ಯಾದವಾರ್ಯರು ಹೇಳುತ್ತಾರೆ, ಅಕಾಮಃ
ಅಕಾರವಾಚ್ಯನಾದ ಪರಮಾತ್ಮನ ಪ್ರೀತಿ ಪ್ರಸಾದ ಅನುಗ್ರಹ ಆಗಬೇಕು ಅನ್ನುವ ಅಪೇಕ್ಷೆ ಇದ್ದರೆ, ಸರ್ವಕಾಮೋವ ಇನ್ನೇನೇ ಅಪೇಕ್ಷೆಗಳಿರಲಿ, ಇಂದ್ರಿಯ ದೇಹದ ಸೌಷ್ಠವ, ಆರೋಗ್ಯ, ಐಶ್ವರ್ಯ, ಸಮೃದ್ಧಿ, ಸಂತಾನ, ಏನೇ ಅಪೇಕ್ಷೆ ಇರಲಿ, ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ, ಅತ್ಯಂತ ದೃಢವಾದ ಭಕ್ತಿಯೋಗದಿಂದ ಆ ಪರಮಾತ್ಮನನ್ನು ಭಜಿಸಬೇಕು ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ. ಆ ದೃಷ್ಟಿಯಲ್ಲಿ ವೇದವ್ಯಾಸದೇವರು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇದನ್ನು ಚಿಂತನೆ ಮಾಡ್ತಾ ಆ ಭಗವಂತನನ್ನು ಪ್ರತಿಯೊಂದು ಹಂತದಲ್ಲಿಯೂ ಸರ್ವೋತ್ತಮನಾದ ಭಗವಂತನ ಸ್ಮರಣೆಯನ್ನು ನಾವು ಮಾಡುವ ರೂಢಿಯನ್ನು ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಯಶಸ್ಸನ್ನು ದೇವರು ಕೊಡಲಿ. ಏನೋ ಸಣ್ಣ ಕೆಲಸ, ಒಂದು ಸಣ್ಣ ಕೆಲಸ ಇದೆ. ಒಂದು ಪೆನ್ ಕೊಟ್ಬಿಡಪ್ಪ, ಕೊಟ್ಬಿಡ್ತಾರೆ. ಕೆಳಗೆ ಪೆನ್ ಇರ್ತದೆ, ಕೊಡ್ತಾರೆ, ಯಾರೋ ಪೆನ್ ಕೊಡ್ತಾರೆ, ಕೈಯಲ್ಲಿ ಪೆನ್ನು ಬಂತು, ಸಾಕು. ಪೆನ್ನು ಬೇಕು ಅಂತ ಕೇಳೋಣ, ಪೆನ್ನನ್ನು ಪಡೆದುಕೊಳ್ಳೋಣ. ಮಾತಿನಲ್ಲಿ ಇಷ್ಟೇ ಇರಲಿ, ಆದರೆ ಮನಸ್ಸಿನಲ್ಲಿ ಮಾತ್ರ ಪೆನ್ನು ಕೊಡ್ತಾ ಇರೋದು ಇವನಲ್ಲ, ಇವನಲ್ಲಿ ಅಂತರ್ಯಾಮಿಯಾದ ಭಗವಂತ. ನನ್ನಂತಹ ಅತೀ ಚಿಕ್ಕ ಮನುಷ್ಯನಿಗೆ ಅತೀ ಸಣ್ಣ ಅಪೇಕ್ಷೆಯನ್ನು ಪಟ್ಟಾಗಲೂ ಅವನ ಅಂತರ್ಯಾಮಿಯಾಗಿ ಆ ಪರಮಾತ್ಮ ತಾನೇ ಇದ್ದು ನನಗೆ ಕೊಡ್ತಾನೆ. ಒಂದು ಸಣ್ಣ ಪೆನ್ ಕೇಳಿದಾಗ ಒಬ್ಬ ದೊಡ್ಡ ಮಂತ್ರಿ, ಪ್ರಧಾನಮಂತ್ರಿಯೇ ಬಂದು ಪೆನ್ ಎತ್ತಿ ನಿಮ್ಮ ಕೈಗೆ ಕೊಟ್ಟರೆ, ಅದೇನಾದರೂ ಎಲ್ಲಿಯಾದರೂ ರೆಕಾರ್ಡ್ ಆಗಿದ್ದರೆ, CC ಕ್ಯಾಮರಾದೊಳಗೋ ವಿಡಿಯೋದೊಳಗೋ ಆಗಿದ್ದರೆ, ಅದನ್ನೇ ನೀವು ಫೋಟೋ ಮಾಡಿಕೊಂಡು ಮನೆಯಲ್ಲಿ ಎಷ್ಟು ದೊಡ್ಡದು ಹಾಕ್ತೀರಿ ಅಂದರೆ ಮನೆಗಿಂತಲೂ ದೊಡ್ಡ ಫೋಟೋ ಮಾಡಿ ಹಾಕೋತೀರಿ. ಅಷ್ಟು ಆನಂದ ನಿಮಗೆ. ಸ್ವತಃ ಪ್ರಧಾನಮಂತ್ರಿಗಳು ಬಂದು ನನ್ನ ಕೈಯಲ್ಲಿ ಪೆನ್ ಕೊಟ್ಟರು ಅಂತ ಅಷ್ಟು ಆನಂದ ಆನಂದ ಆನಂದ. ಆಲೋಚನೆ ಮಾಡಿ, ನಿಮ್ಮ ಕೈಯಲ್ಲಿ ಒಂದು ಲೋಟ ನೀರು ಕೊಡೋದು, ಒಂದು ಪೆನ್ನು ಕೊಡೋದು, ಒಂದು ಪುಸ್ತಕ ಕೊಡೋದು, ಒಂದು ಬಟ್ಟೆ ಕೊಡೋದು, ಒಂದು ತುತ್ತು ಅನ್ನ ಹಾಕೋದು, ಒಂದು ಸಾರು ಬಡಿಸೋದು, ಏನೇ ಯಾವುದೇ ವ್ಯಕ್ತಿ ಮಾಡಿದರೂ ಅವನು ಮಾಡುವುದಕ್ಕೆ ಸಾಧ್ಯ ಇದೆಯೇ ಸ್ವತಂತ್ರವಾಗಿ? ಒಳಗಿದ್ದು ಅಂತರ್ಯಾಮಿಯಾದ ಭಗವಂತನೇ ಬಡಿಸೋದು, ಅವನೇ ಕೊಡೋದು, ಅವನೇ ಉಣಿಸೋದು, ಎಲ್ಲವೂ ಅವನೇ. ಹಾಗಾದರೆ ನನ್ನ ಅಪೇಕ್ಷೆಯನ್ನು ಪೂರ್ಣ ಮಾಡೋದಕ್ಕೆ ಬಂದವರು ಯಾರು? ಸರ್ವೋತ್ತಮನಾದ ಭಗವಂತನೇ. ಪ್ರತಿಯೊಂದು ಕ್ಷಣದಲ್ಲಿಯೂ ನನ್ನ ಇಚ್ಛೆಯನ್ನು ಪೂರ್ಣ ಮಾಡುವುದಕ್ಕೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮೀನಲ್ಲನಿದ್ದಾನೆ. ಅವನೇ ಬಂದು ಒದಗುತ್ತಾನೆ, ಅವನೇ ಎಲ್ಲವನ್ನೂ ಕೊಡ್ತಾನೆ. ಈ ಚಿಂತನೆ ಬಂದರೆ ಆಗುವ ಆನಂದ ಎಷ್ಟು! ಒಬ್ಬ ಮಂತ್ರಿ ನನಗೆ ಕೊಟ್ಟ ಅಂದಾಗ ಸುಮ್ಮನೆ ಆನಂದ ಪಡ್ತೇವೆ. ನಾನು ಬರೆಯೋದು ಒಂದೇ ಪೆನ್ನೆ, ಯಾರು ಕೊಟ್ಟರು ಅಷ್ಟೇ ಮಾಡೋದು ಕೆಲಸ ಅದು. ಆದರೆ ದೊಡ್ಡವರು ಕೊಟ್ಟರು ಅಂತ ಏನೋ ಒಂದು ಅಭಿಮಾನ ಪಡ್ತೇವಲ್ಲ, ಈ ಅಭಿಮಾನದಿಂದ ಒಂದಿಷ್ಟು ಆನಂದ ಆಗತ್ತಲ್ಲ. ಇಷ್ಟೇ ಆನಂದ ಯಾಕೆ ಪಡ್ತೀರಿ ಅಂತಾರೆ ವೇದವ್ಯಾಸದೇವರು. ಒಬ್ಬ ರಾಜ, ಒಬ್ಬ ಮಂತ್ರಿ, ಒಬ್ಬ MLA, ಒಬ್ಬ MP ಇವರು ಕೊಟ್ಟರು ಅಂದರೆ ಅಷ್ಟು ಆನಂದ ಪಡ್ತೀರಲ್ಲ. ಸರ್ವೋತ್ತಮನಾದ ದೇವರೇ ನನ್ನ ಜೊತೆಗೆ ಮಾತಾಡ್ತಾ ಇದ್ದಾನೆ, ಅವನೇ ನನ್ನ ಸುತ್ತಮುತ್ತಲೂ ಇದ್ದಾನೆ, ಅವನೇ ಎಲ್ಲವನ್ನೂ ಕೊಡ್ತಾನೆ ಎನ್ನುವ ಅನುಸಂಧಾನವನ್ನು ನೀವು ಮಾಡಿದರೆ ಎಷ್ಟು ಕುಣಿಯಬಹುದು. ಕುಣದವರಿದ್ದಾರೆ ಹಿಂದೆ. ಅಂತೇಶು ರೇಮಿರೇ ಧೀರಾಹ ನತೆ ಮಧ್ಯೇಶು ರೇಮಿರೆ. ಮಧ್ಯದೊಳಗಿದ್ದವರಿಂದಲೇ ಕೆಲಸವಾಗ್ತದೆ ಅಂತ ತಿಳಿದು ಇಷ್ಟಿಷ್ಟೇ ಆನಂದಪಟ್ಟವರಲ್ಲ ದೊಡ್ಡವರು, ಹಿರಿಯರು, ಮಹಾತ್ಮರು. ಅಂತೇಶು ರೇಮಿರೇ ಧೀರಾಹ. ಆ ಸರ್ವೋತ್ತಮ ಭಗವದ್ರೂಪಗಳೇ ನನಗೆ ಸುತ್ತಮುತ್ತಲೂ ಇದ್ದು ಎಲ್ಲವನ್ನೂ ಮಾಡ್ತಾ ಇವೆ. ನಾನು ಯಾವಾಗಲೂ ಅಂತಹ ಭಗವದ್ರೂಪಗಳ ಮಧ್ಯದಲ್ಲಿ ವ್ಯವಹಾರ ಮಾಡಿಕೊಂಡಿದ್ದೇನೆ ಎನ್ನುವ ಆನಂದದಿಂದ ಹಿರಿ ಹಿಗ್ಗಿ ಹೀರಿಕಾಯಿಯಾಗುವವರು ಹಿರಿಯರು. ಅಂತೇಶು ರೇಮಿರೆ ಧೀರಾಹ ನತೆ ಮಧ್ಯೇಶು ರೇಮಿರೆ. ಅಂತಃಪ್ರಾಪ್ತಿಂ ಸುಖಂ ಪ್ರಾಹು ದುಃಖಂ ಅಂತರಮಂತಯೋ. ಶ್ರೀಕೃಷ್ಣಾರ್ಪಣಮಸ್ತು.
स्वागतं सत्यात्मतीर्थार्य ते स्वागतं वाणीशपाण्यर्च्य राम